ನಮಸ್ಕಾರ ಎಲ್ಲರಿಗೂ ರಿತಿಕಲ್ ಲಾಗ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನಿವತ್ತು ಪರೋಟಾನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಕೆಲವೊಬ್ಬರಿಗೆ ಗೊತ್ತಿರೋಂಗಿಲ್ಲ. ಸೊ ನಾನು ಯೂಸ್ ಮಾಡಿರೋಂತಹ ಸಿಂಪಲ್ ಆ್ಯಂಡ್ ಈಸಿ ಟ್ರಿಕ್ಸನ್ನು ಯೂಸ್ ಮಾಡಿಕೊಂಡು ಪರೋಟಾನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಗೋಧಿ ಹಿಟ್ಟನ್ನು ತಗೊಂಡಿನಿ. ನೀವು ಹಿಟ್ಟಿನ ಕ್ವಾಂಟಿಟಿಯನ್ನು ಮನೆಯಲ್ಲಿರುವಂತಹ ಜನರ ಆಧಾರದ ಮೇಲೆ ಹೆಚ್ಚು ಕಡಿಮೆ ಮಾಡ್ಕೋಬೋದು. ನಾನಿಲ್ಲಿ 5ರಿಂದ 6 ಜನಕ್ಕಾಗುವಷ್ಟು ನಾನಿಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಗೋಧಿ ಹಿಟ್ಟು ಆದಮೇಲೆ ನಾನಿಲ್ಲಿ ಸ್ವಲ್ಪ ಕಡಲೆ ಹಿಟ್ಟನ್ನು ತಗೊಂಡಿನಿ. ಅದಾದ ನಂತರ ಸ್ವಲ್ಪ ಅಕ್ಕಿ ಹಿಟ್ಟನ್ನು ತಗೊಂಡಿನಿ. ಇದಕ್ಕೆ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಆಮೇಲೆ ಗೋಧಿ ಹಿಟ್ಟನ್ನು ಆ್ಯಡ್ ಮಾಡಿ. ಸೊ ಇಲ್ಲಿ ಗೋಧಿ ಹಿಟ್ಟಿನ ಕ್ವಾಂಟಿಟಿ ಹೆಚ್ಚಿರಬೇಕು. ಆಮೇಲೆ ಫಾರ್ ಎಕ್ಸಾಂಪಲ್ 4 ಬಟ್ಲ ನಾವು ಗೋಧಿ ಹಿಟ್ಟು ತೊಗೊಂಡ್ರೆ ಒಂದು ಅರ್ಧ ಬಟ್ಲದಷ್ಟು ಕಡಲೆ ಹಿಟ್ಟು ಬೇಕಾಗ್ತೈತಿ. ಆಮೇಲೆ 3ರಿಂದ 4 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೇಕಾಗ್ತೈತಿ. ಸೊ ಫೈನಲಿ ನಾನಿಲ್ಲಿ 5-6 ಜನಕ್ಕಾಗುವಷ್ಟು ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀವೇ ನೋಡ್ತಾ ಇರ್ಬೋದು, ಹಿಟ್ಟು ನೀಟಾಗಿ ಮಿದ್ಕೊಂಡು ಸೈಡಲ್ಲಿ ನೆನೆಲಿಕ್ಕೆ ಇಟ್ಟೆ. ಅದಾದ ನಂತರ ನಾನು ಬಟಾಟಿಯನ್ನು ನೀಟಾಗಿ ಕುದಿಸ್ಕೊಂಡು ಒಂದು 5ರಿಂದ 10 ನಿಮಿಷ ಇದನ್ನು ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಸೊ ಇದರಿಂದ ಏನಾಗ್ತೈತೆ ಅಂದ್ರೆ ಸ್ವಲ್ಪ ಬಟಾಟಿ ಒಳಗೆ ಇನ್ನೂ ಕೂಡ ನೀರಿನ ಅಂಶ ಇರ್ತದಲ್ಲ. ಸೊ ಆ ನೀರಿನ ಅಂಶ ಫುಲ್ ಹೋಗ್ಬಿಡ್ತದೆ ಫ್ರಿಜ್ ಒಳಗಿಟ್ರೆ. ಅದಾದ ನಂತರ ನೀಟಾಗಿ ಅದನ್ನ ಸಿಪ್ಪೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಈರುಳ್ಳಿಯನ್ನು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಂಡಿನಿ. ಅದಾದ ನಂತರ ಗರಂ ಮಸಾಲ ಹಾಗೂ ಧನಿಯಾ ಪೌಡರ್, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಹಸೆಕಾಯಿ ಪೇಸ್ಟ್ ಹಾಗೂ ಅರಿಶಿನ ಪುಡಿ, ಆಮೇಲೆ ಅಜ್ವಾಯಿನ ಮತ್ತು ಅರಿಶಿನ ಪುಡಿ, ಅಜ್ವಾಯಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಕೊತ್ತಂಬರಿ ಸೊಪ್ಪನ್ನು ಮಾತ್ರ ಸೇರಿಸ್ಕೊಂಡೀನಿ. ಇಷ್ಟೇ ಸಿಂಪಲ್ಲಾಗಿ ನಾನಿಲ್ಲಿ ಸ್ಟಫಿಂಗನ್ನು ರೆಡಿ ಮಾಡ್ಕೊಂಡಿನಿ. ನೀವು ಕೂಡ ಈ ಒಂದು ಟಿಪ್ಸನ್ನು ಯೂಸ್ ಮಾಡಿರಿ. ಕೆಲವೊಂದು ಸಲ ಏನಾಗ್ತೈತಿ, ನಾವು ಅದನ್ನು ಬಟಾಟಿನ ಕುದಿಸ್ಕೊಂಡಾದ್ಮೇಲೆ ನಾವು ಇಮಿಡಿಯೇಟ್ ಅದನ್ನು ಒಂದು 5 ನಿಮಿಷ ತಣ್ಣಗಾದ್ಮೇಲೆ ಅದನ್ನು ಸಿಪ್ಪೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮಾಡ್ತೀವಿ. ಬಟ್ ಅದು ಏನಾಗ್ತದೆ, ನಾನು ಕೂಡ ಮಾಡೀನಿ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಅದರಿಂದ ಏನಾಗ್ತದೆ ಅಂದ್ರೆ ಸ್ವಲ್ಪ ಅದರಲ್ಲಿ ಇನ್ನೂ ಕೂಡ ನೀರಿನ ಅಂಶ ಇರ್ತದಲ್ಲ, ಇದು ಸ್ಟಫಿಂಗ್ ಏನಾಗ್ತೈತಿ, ನೀರು ಅನ್ನಿಸ್ತದೆ, ಕೈಗೆಲ್ಲ ಅಂಟಂಟಾಗಿ ಬರ್ತದೆ. ನಾವು ಈ ರೀತಿ ಒಂದು 5ರಿಂದ 10 ನಿಮಿಷ ಸಾಕು ಒಂದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆ ನೀರಿನ ಅಂಶ ಫುಲ್ ಹೋಗಿಬಿಟ್ಟಿರ್ತದೆ. ಮಸ್ತ್ ಸ್ಟಫಿಂಗ್ ರೆಡಿ ಆಗುತ್ತೆ. ನಾನು ಇದೇ ಸಲ ಇದು ಒಂದು ಟಿಪ್ಸನ್ನು ಯೂಸ್ ಮಾಡ್ಕೊಂಡು ಮಾಡ್ಲಾತ್ತೀನಿ. ಮಸ್ತ್ ಬಂದಿತ್ತು ರಿಸಲ್ಟ್ ಮಾತ್ರ. ಆಮೇಲೆ ಪರೋಟಾನೂ ಕೂಡ ಅಷ್ಟು ಮಸ್ತ್ ಬಂದಿತ್ತು. ಆ ಒಂದು ಹಿಟ್ಟನ್ನು ಕೂಡ ನಾನು 2 ಹಿಟ್ಟನ್ನು ಮಿಕ್ಸ್ ಮಾಡಿನಲ್ಲ, ಅಕ್ಕಿ ಹಿಟ್ಟು ಹಾಗೂ ಕಡಲೆ ಹಿಟ್ಟನ್ನು, ರಿಸಲ್ಟ್ ಕೂಡ ಸಖತ್ತಾಗಿ ಬಂದಿತ್ತು. ಸೊ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸಲ ಟ್ರೈ ಮಾಡಿ. ಈ ಟಿಪ್ಸು ಕೆಲವೊಬ್ಬರಿಗೆ ಗೊತ್ತಿರ್ತದೆ, ಕೆಲವೊಬ್ಬರಿಗೆ ಗೊತ್ತಿರೋಂಗಿಲ್ಲ. ಸೊ ನನಗೆ ಗೊತ್ತಿರಲಿಲ್ಲ. ನಾನು ಮುಂಚೆ ಗೋಧಿ ಹಿಟ್ಟು ಮಾತ್ರ ಯೂಸ್ ಮಾಡಿಕೊಂಡು ಮಾಡಿದ್ದೆ. ಆಮೇಲೆ ಈ ರೀತಿ ಬಟಾಟಿಯನ್ನು ಕುದಿಸ್ಕೊಂಡು ಫ್ರಿಜ್ಜಲ್ಲಿ ಇಟ್ಟಿರಲಿಲ್ಲ. ಸೊ ಈ ಟೈಮಲ್ಲಿ ನಾನು ಈ ಒಂದು 2 ಟಿಪ್ಸನ್ನು ಯೂಸ್ ಮಾಡಿಕೊಂಡು ಮಾಡಿದ್ದೀನಿ. ರಿಸಲ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು. ಸೊ ಆಗೋ ಮುಂಚೆನೂ ಕೂಡ ಮಾಡ್ತಿದ್ನಲ್ಲ, ಬರ್ತಿತ್ತು. ಬಟ್ ಏನು ಜಿಬ್ ಅನ್ನಿಸ್ತಿತ್ತು, ಸ್ಟಫಿಂಗ್ ಕೈಗೆ ಅಂದ್ಕೊಳ್ತಿತ್ತು. ಆಮೇಲೆ ಇದು ಹಿಟ್ಟೂ ಕೂಡ ಬರೀ ನಾನು ಗೋಧಿ ಹಿಟ್ಟನ್ನು ಯೂಸ್ ಮಾಡ್ತಿದ್ನಲ್ಲ, ನಾರ್ಮಲಾಗಿ ಚಪಾತಿ ಮತ್ತು ಬಟಾಟಿ ಪಲ್ಯ ತಿನ್ನಂಗೆ ಅನ್ನಿಸ್ತಿತ್ತು. ಸೊ ನೀವು ಕೂಡ ಈ ಥರ ಟ್ರೈ ಮಾಡಿ. ನೀವು ಬೇಕಂದರೆ 1 ಸ್ಪೂನ್ ಆಗುವಷ್ಟು ಸ್ವಲ್ಪ ಚಿರೋಟಿ ರವೆ, ಉಂಡೆ ರವೆ ಸಿಗ್ತದಲ್ಲ, ಅದನ್ನು ಕೂಡ ಹಾಕ್ಬೋದು. ಸ್ವಲ್ಪ ಮಸ್ತ್ ಕ್ರಿಸ್ಪಿಯಾಗಿ ಬರ್ತದೆ. ಇಷ್ಟ ಇದ್ರೆ ಹಾಕ್ಬೋದು, ಇಲ್ಲ ಇಷ್ಟ ಯೂಸ್ ಮಾಡಿಕೊಂಡು ನೀವು ಮಾಡ್ಬೋದು. ಇದೇನಪ್ಪ ನಮಗೆ ಪರೋಟ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೇನೋ ಅಂತ ಅಂದ್ಕೋಬೇಡಿ. ನಾನು ಯೂಸ್ ಮಾಡಿರುವಂತಹ ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಹಾಗೂ ನನ್ನ ರೆಸಿಪೀಸ್, ನನ್ನ ವ್ಲಾಗ್ಸ್ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ, ಹಾಗೂ ಲೈಕ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ಇದರಿಂದ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲೇ ಬರ್ತಾವೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿ ನಾನು ಅದನ್ನು ಪರೋಟ ರೆಡಿ ಮಾಡ್ಕೊಂಬಂದಾಗೂ ಎಷ್ಟು ನೀಟಾಗಿ ರೆಡಿ ಆಯಿತು. ಎಲ್ಲಿಯೂ ಕೂಡ ಹರಿಲಿಲ್ಲ ಅದು.
ನಾನು ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಸಣ್ಣ ಉಂಡೆ ಆಕಾರದಷ್ಟು ನಾನಿಲ್ಲಿ ಸ್ಟಫಿಂಗನ್ನು ಮೊದಲೇ ರೆಡಿ ಮಾಡ್ಕೊಂಡು ಇಟ್ಕೊಂಡೀನಿ. ಅದಾದ ನಂತರ ನಾವೇನಿದು ಸ್ಟಫಿಂಗ್ ತೊಗೊಂಡಿರ್ತೀವಲ್ಲ ಅದಕ್ಕಿಂತ ಕಡಿಮೆ ನಾವು ಹಿಟ್ಟನ್ನು ತೊಗೋಬೇಕಾಗ್ತೈತಿ. ಸೊ ನೀಟಾಗಿ ಅನ್ನಿಸ್ತದೆ, ಬಾಯೆಲ್ಲ ನೀಟಾಗಿ ಸ್ಟಫಿಂಗ್ ಅನ್ನಿಸ್ತದೆ. ಇಲ್ಲಾಂದರೆ ನಾವು ಹಿಟ್ಟಿನ ಕ್ವಾಂಟಿಟಿ ಜಾಸ್ತಿ ತೊಗೊಂಡ್ರೆ ಬರೀ ಹಿಟ್ಟಿಟ್ಟು ಅನ್ನಿಸ್ತದೆ. ನೀವೇ ನೋಡ್ತಾ ಇರ್ಬೋದು, ನಾನು ಯಾವುದೇ ರೀತಿಯಾದಂತಹ ಆಯಿಲನ್ನು ಯೂಸ್ ಮಾಡಿಲ್ಲ, ಬರೀ ಹಿಟ್ಟಿನ ಸಹಾಯದಿಂದನೇ ನಾನು ಇದನ್ನು ಲಟ್ಟಿಸ್ಕೊಂಡೀನಿ. ಬರೀ 1 ಸ್ಪೂನು ಇಲ್ಲ 1-2 ಸ್ಪೂನ್ ಆಗುವಷ್ಟು, ಅದು ಸ್ಪೂನಿನ ನೀವು ಸೈಜ್ ನೋಡ್ತಾ ಇರ್ಬೋದು ಎಷ್ಟು ತುಪ್ಪದ ಸ್ಪೂನ್ ಅದು. ಅಗದಿ ಕಡಿಮೆ ಎಣ್ಣೆ ಬೇಕಾಗ್ತದೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿರಿ, ಯಾವ ರೀತಿ ಬಂತು ಅಂತ ಕಮೆಂಟ್ ಹಾಕಿ. ಓಕೆ, ನನ್ನ ರೆಸಿಪೀಸ್ ನನ್ನ ವ್ಲಾಗ್ಸ್ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ. ಹೆಚ್ಚೆಚ್ಚು ವಿಡಿಯೋಸಿಗೆ ಆಮೇಲೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರ್ತದೆ. ಸೊ ಇದರಿಂದ ಬೆಲ್ ಐಕಾನನ್ನು ನೀವು ಪ್ರೆಸ್ ಮಾಡಿ ಪ್ಲೀಸ್. ನೀವೇ ನೋಡ್ತಾ ಇರ್ಬೋದು ಎಷ್ಟು ಕಲರು ಕೂಡ ಎಷ್ಟು ಸಖತ್ತಾಗಿ ಬಂದೈತಿ ಅಂತಂದು. ನಾನು ಮುಂಚೆನೂ ಕೂಡ ಗೋಧಿ ಹಿಟ್ಟನ್ನು ಮಾತ್ರ ಯೂಸ್ ಮಾಡ್ಕೊಂಡು ಮಾಡಿದ್ದೆ, ಇಷ್ಟು ಮಸ್ತಾಗಿ ಬಂದಿದ್ದಿಲ್ಲ. ಇದು ಬಾಯಲ್ಲಿಟ್ಟರೆ ಟೇಸ್ಟ ಒಂದು ಡಿಫ್ರೆಂಟಾಗಿ ಬರ್ತದೆ. ಸೊ ಫೈನಲಿ ನೀವೇ ನೋಡ್ತಾ ಇರ್ಬೋದು ಮಸ್ತಾಗಿರುವಂತಹ ಪರೋಟ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.